ಒಂದ್ ವೇಳೆ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಬಂದ್ರೆ ಮುಖ್ಯಮಂತ್ರಿ ಕುರ್ಚಿಯನ್ನ ಸಿದ್ದರಾಮಯ್ಯ ಬಿಡಬೇಕಾಗುತ್ತಾ? ಇದನ್ನ ಹೇಳಿರೋದು ಕಾಂಗ್ರೆಸ್ನ ಒಬ್ಬ ಶಾಸಕರು. ಯಾಕೆ ಹೇಳಿದ್ರು, ಎಲ್ಲಿ, ಏನು? ಬನ್ನಿ ರಿಪೋರ್ಟ್ ನೋಡೋಣ. ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಬಿಜೆಪಿಯಲ್ಲಿ ಆಗಲಿ ಜನತಾದಳದಲ್ಲಾಗಲಿ ಇಲ್ಲ. ಸಿದ್ದರಾಮಯ್ಯನ ಇಳಿಸುವಂತ ಗ್ಯಾಂಗು ಕಾಂಗ್ರೆಸ್ ಅಲ್ಲೇ ಇದೆ. ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಅಲ್ಲ, ಅವರು ಇಳಿಯುವುದು ಖಚಿತ ಅಷ್ಟೇ. ಸಿಎಂ ಬದಲಾವಣೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಹೆಚ್ಚು ಚರ್ಚೆಗೆ ಬರ್ತಿರೋ ಪದವಾಗಿದೆ. ಬೆನ್ನು ಬಿಡದ ಬೇತಾಳನಂತೆ ಕಾಡುತ್ತಿರುವ ವಿಷಯವಾಗಿದೆ. ಸಿಎಂ ಸಿದ್ದರಾಮಯ್ಯ ಗದ್ದಿಗೆಗೆ ಏಳ್ತಿದ್ದಂತೆಯೇ ಅಧಿಕಾರ ಹಂಚಿಕೆ ಸೂತ್ರದ ಮಾತುಗಳು ಜೋರಾಗಿಯೇ ಕೇಳಿ ಬಂದಿತ್ತು. ಇದೀಗ ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲೇ ಅಂಥದ್ದೊಂದು ಸ್ಫೋಟಕ ಹೇಳಿಕೆಯನ್ನ ಸ್ವತಃ ಕಾಂಗ್ರೆಸ್ ಶಾಸಕರೇ ಪ್ರಸ್ತಾಪಿಸಿದ್ದು ಸಂಚಲನವನ್ನೇ ಸೃಷ್ಟಿಸಿದೆ. ಹಾಲಿ ಶಾಸಕರಾಗಿರುವ ಗುಬ್ಬಿ ಶ್ರೀನಿವಾಸ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸೀಟ್ ಗೆಲ್ಲದಿದ್ರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ ಅಂದಿರೋದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಇವತ್ತು ನಮ್ಮ ಸರ್ಕಾರ ಇದೆ. ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಇವತ್ತು ನಮ್ಮ ಸರ್ಕಾರ ಇದೆ. ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೆದಾಗಿಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವರು ಎಷ್ಟು ದಿನ ಅಧಿಕಾರ ಹಂಚಿಕೆ ಸೂತ್ರವನ್ನ ಪ್ರಸ್ತಾಪ ಮಾಡ್ತಿದ್ರು. ಆದ್ರೆ ಇದೀಗ ಬಂದಿರೋ ಸಿಎಂ ಬದಲಾವಣೆ ಮಾತು ಮತ್ತಷ್ಟು ಅನುಮಾನಗಳನ್ನ ಮೂಡಿಸ್ತಿದೆ ಹೊರತು ಬಣ ರಾಜಕೀಯ ಸಮರದಂತೆ ಮಾತ್ರ ಕಾಣ್ತಿಲ್ಲ. ಯಾಕಂದ್ರೆ ಬಣ ರಾಜಕೀಯ ಹೊರತುಪಡಿಸಿಯೂ ಒಂದಿಷ್ಟು ನೇರ ಸಂದೇಶಗಳು ಇಲ್ಲಿ ರವಾನೆಯಾದಂತಿವೆ. ತುಮಕೂರು ಭಾಗದಲ್ಲಿ ಕುರುಬ ಸಮುದಾಯದ ಮತಗಳ ಸಂಖ್ಯೆ ಸಾಕಷ್ಟಿದೆ. ಹೇಳಿ ಕೇಳಿ ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕ. ಅಹಿಂದ ವರ್ಗದ ಮತಗಳನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವ ಉದ್ದೇಶವೇ ಗುಬ್ಬಿ ಮಾತಿನ ಹಿಂದಿನ ಮರ್ಮ ಎನ್ನಲಾಗ್ತಿದೆ. ಆದ್ರೆ ಇದೊಂದಕ್ಕೆ ಗುಬ್ಬಿ ಶ್ರೀನಿವಾಸ್ ಮಾತು ಸೀಮಿತವಲ್ಲ. ಸಿದ್ದರಾಮಯ್ಯ ಮುಖ ನೋಡಿಕೊಂಡೇ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಹೆಚ್ಚಿನ ಸೀಟ್ ಗೆಲ್ಲುವುದಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ಗೆ 20ಕ್ಕಿಂತ ಕಡಿಮೆ ಸ್ಥಾನಗಳು ಲೋಕಸಭೆಯಲ್ಲಿ ಬಂದ್ರೆ ಯಾರು ಹೊಣೆಗಾರಿಕೆ ಹೊರಬೇಕು? ಅದು ನೇರವಾಗಿ ಸಿದ್ದರಾಮಯ್ಯ ಕಡೆಯೇ ಬಾಣ ಬರುವಂತೆ ಮಾಡುತ್ತೆ. ಅಧಿಕಾರ ಬದಲಾವಣೆ, ಗುಸುಗುಸು, ಪಿಸು ಮಾತುಗಳು ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನು ಗೆದ್ದರೆ ಮುಗಿಲೆತ್ತರಕ್ಕೆ ಕೂಗುವಂತೆ ಆಗುತ್ತೆ. ಸಿದ್ದರಾಮಯ್ಯ ಮೇಲೆಯೇ ಹೆಚ್ಚಿನ ಜವಾಬ್ದಾರಿ ಇದೆ. ಕಡಿಮೆ ಸ್ಥಾನ ಬಂದರೆ ಸಿಎಂ ಬದಲಾವಣೆ ನಿಶ್ಚಿತ ಎಂಬ ನೇರ ಸಂದೇಶ ಗುಬ್ಬಿ ವಾಸು ಮಾತುಗಳಲ್ಲಿದೆ. ಗುಬ್ಬಿ ವಾಸು ಎಷ್ಟೇ ಸಿದ್ದರಾಮಯ್ಯಗೆ ಹತ್ತಿರವಾದರೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತಷ್ಟು ಹತ್ತಿರ ಎಂಬುದು ವಾಸ್ತವವಾಗಿದೆ. ಗುಬ್ಬಿ ವಾಸು ಮಾತುಗಳಿಗೆ ಸಿಎಂ ಸಿದ್ದರಾಮಯ್ಯ ಸಹಜವಾಗಿಯೇ ಉತ್ತರ ಕೊಟ್ಟಿದ್ದಾರೆ. ಚುನಾವಣೆ ರಿಸಲ್ಟ್ ನಂತರದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಆ ಕಾಂಟೆಕ್ಸ್ಟ್ ತಿಳ್ಕೊಂಡು ಮಾತಾಡ್ತೀನಿ. ಈಗ ನೀವೇನ್ ಮಾಡ್ತೀರಿ, ಕಾಂಟೆಕ್ಸ್ಟ್ ಬಿಟ್ಬಿಟ್ಟು ಕೇಳ್ತೀರಿ. ಕಾಂಟೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ನನಗೆ. ಐ ವಿಲ್ ಲುಕ್ ಇಂಟು ದಿ ಕಾಂಟೆಕ್ಸ್ಟ್ ಅಂಡ್ ದೆನ್ ರಿಯಾಕ್ಟ್. ಇನ್ನು ಗುಬ್ಬಿ ಶ್ರೀನಿವಾಸ್ ಹೇಳಿಕೆಯೇ ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ನನ್ಗನ್ಸ್ತತೆ ಸಿದ್ದರಾಮಯ್ಯನವರ ಇಳಿಸುವಂಥ ಗ್ಯಾಂಗು ಬಿಜೆಪಿಯಲ್ಲಿ ಆಗಲಿ ಜನತಾದಳದಲ್ಲಾಗಲಿ ಇಲ್ಲ. ಸಿದ್ದರಾಮಯ್ಯನವರ ಇಳಿಸುವಂಥ ಗ್ಯಾಂಗು ಕಾಂಗ್ರೆಸ್ ಅಲ್ಲೇ ಇದೆ. ಅಲ್ಲ, ಅವರು ಇಳಿಯುವುದು ಖಚಿತ ಅಷ್ಟೇ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ 28ಕ್ಕೆ 28 ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ನಾವು ಹೊರಟಿದ್ದೇವೆ. ಒಟ್ಟಾರೆಯಾಗಿ ಅಧಿಕಾರ ಹಂಚಿಕೆ ಅಥವಾ ಸಿಎಂ ಬದಲಾವಣೆ ವಿಚಾರ ಎರಡೂ ರೀತಿಯಲ್ಲಿ ಕಾಂಗ್ರೆಸ್ನ ಮೇಲೆ ಹಾಗೂ ಮತದಾರರ ಮೇಲೆ ಪರಿಣಾಮ ಬೀರಬಹುದು. ಅಹಿಂದ ವರ್ಗ ಸಿದ್ದರಾಮಯ್ಯರನ್ನ ಕುರ್ಚಿಯಲ್ಲಿ ಉಳಿಸಿಕೊಳ್ಳಲೇಬೇಕು ಎಂದು ಕಾಂಗ್ರೆಸ್ ಕಡೆ ವಾಲಬಹುದು.
ಹಾಗೂ ಸಿದ್ದರಾಮಯ್ಯ ವಿರೋಧಿಗಳು ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ಕೂಡ ಸಿಎಂ ಬದಲಾವಣೆ ವಿಷಯ ನಿರ್ಧರಿಸಬಹುದು. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.